ವೀಕ್ಷಕರೇ, ಸಿ ಟಿ ರವಿ ವಿಚಾರ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ನಡುವಿನ ಈ ವಿಚಾರ ಏನಿದೆ ಭಾಳ ದೊಡ್ಡ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ. ಈ ನಡುವೆ ನಾನು ಏನು ಹೇಳಿದೆ, ಅವಾಚ್ಯ ಶಬ್ದಗಳನ್ನು ನಿಂದಿಸಿದರು ಅಂತೇಳಿ ಸಿ ಟಿ ರವಿ ವಿರುದ್ಧ ಏನು ಎಫ್ ಐ ಆರ್ ದಾಖಲಾಗುತ್ತೆ, ಅವತ್ತೇ ಅವರ ಬಂಧನ ಆಗುತ್ತೆ. ಬಿ ಜೆ ಪಿ ಏನು ಹೇಳುತ್ತೆ, ನಾವು ಕೂಡ ನಮ್ಮ ಮೇಲೆ ಹಲ್ಲೆ ಆಗಿದೆ ಅಂತೇಳಿ ನಾವು ಅವತ್ತು ದೂರು ಕೊಟ್ವಿ, ಆದರೆ ಇಲ್ಲಿ ತನಕ ಅದು ದೂರು ದಾಖಲಾಗಿಲ್ಲ. 5 ದಿನಗಳು ಕಳೆದ ನಂತರ ದೂರು ದಾಖಲಾಗಿದೆ. ಅದು ಕೂಡ ಯಾರು ಗೊತ್ತಿಲ್ಲದವರು ಯಾರನ್ನೋ 5 ಜನರನ್ನ ಬಂಧಿಸಿದ್ದಾರಂತೆ ಪೊಲೀಸರು. ಇವತ್ತೇನೋ ಬಂಧಿಸಿದ್ದಾರೆ 5 ಜನರನ್ನು. ಅದು 5 ದಿನಗಳ ಕಳೆದ ನಂತರ, ಅಂದರೆ 5 ಜನ ಅಂತಲ್ಲ, 5 ಜನರ ವಿರುದ್ಧ 5 ದಿನಗಳ ನಂತರ 5 ಜನರ ವಿರುದ್ಧ ಅದು ಪೊಲೀಸರು ಎಫ್ ಐ ಆರ್ ದಾಖಲು ಮಾಡಿದ್ದಾರೆ. ಈ ಎಫ್ ಐ ಆರ್ ಕೂಡ ಪಾಲಿಟಿಕ್ಸ್ಗೆ ದಾರಿ ಮಾಡಿಕೊಟ್ಟಿದೆ. ಜೊತೆಗೆ ಪೊಲೀಸರ ನಡೆ ಕೂಡ ಅನೇಕ ಅನುಮಾನಗಳನ್ನು ಹುಟ್ಟಾಕ್ತಾ ಇದೆ. ಯಾಕೆ ಅನುಮಾನ ಹುಟ್ಟಾಗ್ತಾ ಇದೆ, ಬನ್ನಿ ಇದರ ಬಗ್ಗೆ ಕೆಲವು ಪಾಯಿಂಟ್ಸ್ಗಳು ಹೇಳ್ತಾ ಹೋಗ್ತೀನಿ. ಸಿ ಟಿ ರವಿ ವಿಚಾರಕ್ಕೆ ಎಲ್ಲಿ ಎಫ್ ಐ ಆರ್ ಆಯಿತು, ಎಲ್ಲಿ ದೂರು ಕೊಟ್ಟರು? ಹಿರೇಬಾಗೇವಾಡಿ ಪೊಲೀಸ್ ಸ್ಟೇಷನಲ್ಲಿ ದೂರು ಕೊಟ್ಟರು. ಏನಾಯಿತು? ಎಫ್ ಐ ಆರ್ ದಾಖಲಾಯಿತು. ಆಮೇಲೆ ಏನಾಯಿತು? ಅವರನ್ನು ಎತ್ತಾಕೊಂಬಂದು ಅರೆಸ್ಟ್ ಮಾಡಿದರು. ಆಮೇಲೆ ಏನಾಯಿತು ಗೊತ್ತಿದೆ, 300-400 ಕಿಲೋಮೀಟ್ರ್ ಸುತ್ತಾಡಿಸಿದ್ರು, ತಲೆಗೆ ಪಟ್ಟಾಯಿತು, ಡ್ಯಾಶ್ 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 ವಗೇರೆ ವಗೇರೆ ವಗೇರೆ. ಸಿ ಟಿ ರವಿಯನ್ನು ಅರೆಸ್ಟ್ ಮಾಡಿದರು ಖಾನಾಪುರ ಪೊಲೀಸರು. ಹಿರೇಬಾಗೇವಾಡಿಯಲ್ಲಿ ಕಂಪ್ಲೇಂಟ್ ಆಗುತ್ತೆ, ಖಾನಾಪುರ ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಓಕೆ, ಫೈನ್, ಗುಡ್. ಅದೇ ದಿನ ಹಿರೇಬಾಗೇವಾಡಿ ಠಾಣೆಯಲ್ಲಿ ಸಿ ಟಿ ರವಿ ಒಂದು ದೂರು ಕೊಡ್ತಾರೆ. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು ಒಂದು ದೂರು ಕೊಟ್ಟಾಗ, ಅಂದರೆ ಇದು ಬಿ ಜೆ ಪಿ ವಾದ, ನೀವೇನು ಮಾಡಿದಿರಿ? ಸಿ ಟಿ ರವಿಯನ್ನು ಅರೆಸ್ಟ್ ಮಾಡಿದ್ರಿ. ಸಿ ಟಿ ರವಿಯವ್ರನ್ನ ದೂರು ಕೊಟ್ಟರಲ್ಲ, ಅದಕ್ಕೇನು ಮಾಡಿದಿರಿ? ಈ ಬೆಂಬಲಿಗರು ಏನು ತನ್ನ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಬಂದರು, ಹಲ್ಲೆ ಮಾಡೋಕ್ಕೆ ಬಂದರು, ಅವರನ್ನು ನೀವೇನು ಮಾಡಲೇ ಇಲ್ಲ. ಬಿ ಜೆ ಪಿ ದೂರು ಕೊಟ್ಟ 5 ದಿನಗಳ ನಂತರ ಎಫ್ ಐ ಆರ್, ಇವತ್ತು 5 ದಿನಗಳ ನಂತರ. ಆ್ಯಂಡ್ 5 ದಿನಗಳ ಬಳಿಕ ಅನಾಮಧೇಯರ ಮೇಲೆ ಎಫ್ ಐ ಆರ್ ದಾಖಲು. ಅನಾಮಧೇಯರು ಅಂತಂದರೆ ಪಾಪ ಕ್ಯಾನೈ ಪಿಯನೈ ಗ್ಲಾಸ್ ಪೊಡ್ಡಲ್ಲ ಅಂತ ಒಂದು ಇನ್ನೀಗ ಅದೇ ಮಾತಿದೆಯಲ್ಲ, ತಿಂದಿಲ್ಲ ಉಂಡಿಲ್ಲ ಸಿಕ್ಕಾಕೊಂಡ್ಬಿಟ್ಟ ಅಂತ ಹೇಳ್ದಂಗೆ ಯಾರನ್ನೋ 4 ಜನನ ಕರೆದ್ಬಿಟ್ಟು ಎಫ್ ಐ ಆರ್ ಹಾಕ್ತಿದ್ದಾರೆ ಅಂತ ಆರೋಪ ಮಾಡ್ತಾಯಿದ್ದಾರೆ. ಅಂದರೆ ಯಾರು ಸಂಬಂಧಪಟ್ಟವರು? ಪೊಲೀಸ್ ಎಫ್ ಐ ಆರ್ನಲ್ಲಿ ಸಚಿವೆ ಆಪ್ತ ಸಂಗನಗೌಡ ಹೆಸರಿಲ್ಲ. ಸಂಗನಗೌಡ ಮೊನ್ನೆಯಿಂದ ಹೇಳ್ತಾ ಇದ್ದೀನಿ, ಅವನು ಒಳ್ಳೆ ಕೋತಿ ಯಾರ್ದಂಗೆ ಆಡ್ತಾ ಇದ್ದ ಗೊತ್ತಾ, ಆ ಗೇಟ್ ಹತ್ರ. ಆ ಕಾಲು ಎತ್ತೋದೇನು, ಮತ್ತೊಂದೇನು, ಹೊಡೆಯೋಕ್ಕೆ ಬಂದದ್ದೇನು, ನಿಮ್ಗೆ ಆ ವಿಜುವಲ್ ತೋರಿಸ್ತೀನಿ ಆಮೇಲೆ ಸಾಧ್ಯ ನೋಡಿದಿರಲ್ಲ ನೀವು ಅವತ್ತು. ಸೀಟ್ ಹಿಂಗೆ ಬರ್ತಾರೆ, ಸೀಟ್ ಬರುವಾಗ ಒಂದು ಅಟ್ಯಾಕ್ ಆಗುತ್ತೆ ಆ ಕಡೆಯಿಂದ. ಆಗಿದ್ರೆ ಮಾರ್ಷಲ್ಗಳೇ ಮುಂದಕ್ಕೆ ಹೋಗ್ತಾರೆ, ಮಾರ್ಷಲ್ಗೆ ಮುಂದಕ್ಕೆ ಹೋಗಿ ಸೀಟ್ ಹಿಂದೆ ಕರ್ಕೊಂಡು ಹೋಗ್ತಾರೆ, ಕರ್ಕೊಂಡು ಹೋಗ್ಬಿಟ್ಟು ಗೇಟಿಗೆ ಬೀಗ ಹಾಕ್ಬಿಡ್ತಾರೆ. ಆ ಗೇಟನ್ನು ಎಗರ್ತಾ ಇರ್ತಾನೋ, ಧಡಕ್ 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 ಅಂತೇಳಿ. ದ ಥಿಂಗ್ ಈಸ್, ಅವನು ಯಾರು ಹಲ್ಲೆ ಮಾಡೋಕ್ಕೆ? ಹೂ ಈಸ್ ಈ? ಅವನೇನು ಪೊಲೀಸಾ? ಸಂಗನಗೌಡ ಅಂದರೆ ಸಂಗನಗೌಡ, ಅವನೇನೋ ಸಂಗನಗೌಡ ಹಂಗಿರಬೇಕು. ಅವನ ಮೇಲೆ ಎಫ್ ಐ ಆರ್ ಇಲ್ವೇ ಇಲ್ಲ ಇಲ್ಲಿ. ಇದು ಬಿ ಜೆ ಪಿಗರ ಆರೋಪ. ಕಾಟಾಚಾರಕ್ಕೆ ಅನಾಮಧೇಯರ ಮೇಲೆ ಎಫ್ ಐ ಆರ್ ಹಾಕಿದ್ರಾ? ಸಂಗನಗೌಡನ ಮೇಲೆ ಹಾಕಬೇಕಿತ್ತಲ್ಲ, ಕಾಣ್ತಾ ಇದೆಯಲ್ಲ ವಿಡಿಯೋ ಅಂತ. BNS 189 BNS ಅಂದರೆ ಈಗ ಹೊಸ ಕಾನೂನು ಬಂದಿದೆಯಲ್ಲ, ಮೊದಲೆಲ್ಲ IPC ಸೆಕ್ಷನ್ ಇತ್ತಲ್ಲ, ಈಗ ಹೋಗಿದೆ. ಅದು ಮುಂದೆ ಭಾರತ್ ಅಂತ ಬರುತ್ತೆ. BNS 189/2, 191/2, 190, 126/2 ಅಡಿ ದೂರು ದಾಖಲಾಗಿದೆ. ಯಾವುದೇ FSL ವರದಿ ಇಲ್ಲದೆ ಅರೆಸ್ಟ್ ಮಾಡಿದ್ದು ತಪ್ಪಲ್ವಾ ಅಂತ ಒಂದು ವಾದ. ರೂಲಿಂಗ್ ಮೀರಿದ ಪೊಲೀಸರ ವಿರುದ್ಧ ಕ್ರಮ ತೆಗೆದುಕೊಳ್ಳಲಿಲ್ಲ ಅಂತ ಮತ್ತೊಂದು. ಆಮೇಲೆ ಸುವರ್ಣಸೌಧದ ಒಳನುಗ್ಗಿದವರ ವಿರುದ್ಧ ಕ್ರಮ ತೆಗೆದುಕೊಂಡಿಲ್ಲ ಅಂತೇಳಿ ಮತ್ತೊಂದು. ಕಾಂಗ್ರೆಸ್ ಸರ್ಕಾರದಲ್ಲಿ ಬೇಕಾದಂಗೆ ಬಳಕೆ ಆಗ್ತಾ ಇದೆಯಾ ಕಾನೂನು ಅನ್ನುವಂಥ ಆರೋಪವನ್ನು ಬಿ ಜೆ ಪಿ ಮಾಡ್ತಾ ಇದೆ. ಓಕೆ, ಈಗ ಒಂದು ಬ್ರೇಕ್ ಆದ ನಂತರ ನೋಡಿ ಆ ದೃಶ್ಯವನ್ನು ತೋರಿಸ್ಬಿಡ್ತೀನಿ ನಿಮಗೆ ನಾನು. ನೋಡಿ, ಸಂಗನಗೌಡ ಅಂದರೆ ಇವನೇ. ನೋಡಿ ಅಲ್ಲಿ ವೇಸ್ಟ್ ಕೋಟಲ್ಲಿ ಪೊಲೀಸರು ವೇಸ್ಟ್ ಕೋಟಲ್ಲಿದ್ದಾನೆ. ಓಕೆ, ನೋಡಿ ಕಾಲು ಎತ್ತಿ ಒದಿತಾ ಇದ್ದಾನೆ. ಅವನ ವಿರುದ್ಧ ಕಂಪ್ಲೇಂಟ್ ಇಲ್ವಾ? ಕಾಣತ್ತಲ್ವಾ? ಅಟ್ಲೀಸ್ಟ್ ಯಾರು ಪವರಲ್ಲಿರ್ತಾರೆ, ಪವರಲ್ಲಿದ್ದವ್ರು ನೋಡಿ ಅವನೇ, ಗೊತ್ತಾಗ್ತಿದೆಯಲ್ಲ. ನೋಡಿ ಕಾಲು ಎತ್ತಿ ಒದಿತಾನೆ. ಅವನ ವಿರುದ್ಧ ಯಾಕಿಲ್ಲ? ಇದನ್ನು ಬಿ ಜೆ ಪಿ ಪ್ರಶ್ನೆ ಮಾಡ್ತಾರೆ. ಆಮೇಲೆ ಬಿ ಜೆ ಪಿ ಪ್ರಶ್ನೆ ಅಂತಲ್ಲ, ನ್ಯಾಯದ ಬಗ್ಗೆ ಮಾತಾಡೋರು ಎಲ್ಲರೂ ಮಾಡಬೇಕು. ಈಗಲೂ ನಾವು ಹೇಳ್ತಾ ಇದ್ದೀವಿ, ಸಿ ಟಿ ರವಿ ಅವಾಚ್ಯ ಪದಗಳಿಂದ ಬೈದಿದ್ರೆ ಶಿಕ್ಷೆ ಆಗಲೇಬೇಕು. ಆದರೆ ಸಂಗನಗೌಡ ಈ ಥರ ಹಲ್ಲೆ ಮಾಡೋಕ್ಕೆ ಬಂದನಲ್ಲ, ಆತನ ಮೇಲೆ ಯಾಕಿಲ್ಲ? ವೀಕ್ಷಕರೇ, ಸಿ ಟಿ ರವಿ ವಿಚಾರ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ನಡುವಿನ ಈ ವಿಚಾರ ಏನಿದೆ ಭಾಳ ದೊಡ್ಡ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ. ಈ ನಡುವೆ ನಾನು ಏನು ಹೇಳಿದೆ, ಅವಾಚ್ಯ ಶಬ್ದಗಳನ್ನು ನಿಂದಿಸಿದರು ಅಂತೇಳಿ ಸಿ ಟಿ ರವಿ ವಿರುದ್ಧ ಏನು ಎಫ್ ಐ ಆರ್ ದಾಖಲಾಗುತ್ತೆ, ಅವತ್ತೇ ಅವರ ಬಂಧನ ಆಗುತ್ತೆ. ಬಿ ಜೆ ಪಿ ಏನು ಹೇಳುತ್ತೆ, ನಾವು ಕೂಡ ನಮ್ಮ ಮೇಲೆ ಹಲ್ಲೆ ಆಗಿದೆ ಅಂತೇಳಿ ನಾವು ಅವತ್ತು ದೂರು ಕೊಟ್ವಿ, ಆದರೆ ಇಲ್ಲಿ ತನಕ ಅದು ದೂರು ದಾಖಲಾಗಿಲ್ಲ. 5 ದಿನಗಳು ಕಳೆದ ನಂತರ ದೂರು ದಾಖಲಾಗಿದೆ. ಅದು ಕೂಡ ಯಾರು ಗೊತ್ತಿಲ್ಲದವರು ಯಾರನ್ನೋ 5 ಜನರನ್ನ ಬಂಧಿಸಿದ್ದಾರಂತೆ ಪೊಲೀಸರು. ಇವತ್ತೇನೋ ಬಂಧಿಸಿದ್ದಾರೆ 5 ಜನರನ್ನು. ಅದು 5 ದಿನಗಳ ಕಳೆದ ನಂತರ. ಅಂದರೆ 5 ಜನ ಅಂತಲ್ಲ, 5 ಜನರ ವಿರುದ್ಧ 5 ದಿನಗಳ ನಂತರ 5 ಜನರ ವಿರುದ್ಧ
ಅದು ಪೊಲೀಸರು FIR ದಾಖಲು ಮಾಡಿದ್ದಾರೆ. ಈ FIR ಕೂಡ ಪಾಲಿಟಿಕ್ಸ್ಗೆ ದಾರಿ ಮಾಡಿಕೊಟ್ಟಿದೆ. ಜೊತೆಗೆ ಪೊಲೀಸರ ನಡೆ ಕೂಡ ಅನೇಕ ಅನುಮಾನಗಳನ್ನು ಹುಟ್ಟಾಕ್ತಾ ಇದೆ. ಯಾಕೆ ಅನುಮಾನ ಹುಟ್ಟಾಗ್ತಾ ಇದೆ? ಬನ್ನಿ ಇದರ ಬಗ್ಗೆ ಕೆಲವು ಪಾಯಿಂಟ್ಸ್ಗಳು ಹೇಳ್ತಾ ಹೋಗ್ತೀನಿ. CT ರವಿ ವಿಚಾರಕ್ಕೆ ಎಲ್ಲಿ FIR ಆಯಿತು, ಎಲ್ಲಿ ದೂರು ಕೊಟ್ಟರು? ಹಿರೇಬಾಗೇವಾಡಿ ಪೊಲೀಸ್ ಸ್ಟೇಷನಲ್ಲಿ ದೂರು ಕೊಟ್ಟರು. ಏನಾಯಿತು? FIR ದಾಖಲಾಯಿತು. ಆಮೇಲೆ ಏನಾಯಿತು? ಅವರನ್ನು ಎತ್ತಾಕೊಂಬಂದು ಅರೆಸ್ಟ್ ಮಾಡಿದರು. ಆಮೇಲೆ ಏನಾಯಿತು ಗೊತ್ತಿದೆ, 300-400 ಕಿಲೋಮೀಟರ್ ಸುತ್ತಾಡಿಸಿದ್ರು, ತಲೆಗೆ ಪಟ್ಟಾಯಿತು, ಡ್ಯಾಶ್ 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 ವಗೇರೆ ವಗೇರೆ ವಗೇರೆ. CT ರವಿಯನ್ನು ಅರೆಸ್ಟ್ ಮಾಡಿದ್ರು ಖಾನಾಪುರ ಪೊಲೀಸರು. ಹಿರೇಬಾಗೇವಾಡಿಯಲ್ಲಿ ಕಂಪ್ಲೇಂಟ್ ಆಗುತ್ತೆ, ಖಾನಾಪುರ ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಓಕೆ, ಫೈನ್, ಗುಡ್. ಅದೇ ದಿನ ಹಿರೇಬಾಗೇವಾಡಿ ಠಾಣೆಯಲ್ಲಿ CT ರವಿ ಒಂದು ದೂರು ಕೊಡ್ತಾರೆ. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು ಒಂದು ದೂರು ಕೊಟ್ಟಾಗ, ಅಂದರೆ ಇದು BJP ವಾದ, ನೀವೇನು ಮಾಡಿದ್ರಿ? CT ರವಿಯನ್ನು ಅರೆಸ್ಟ್ ಮಾಡಿದ್ರಿ. CT ರವಿಯವರನ್ನು ದೂರು ಕೊಟ್ಟರಲ್ಲ, ಅದಕ್ಕೇನು ಮಾಡಿದ್ರಿ? ಈ ಬೆಂಬಲಿಗರು ಏನು ತನ್ನ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಬಂದರು, ಹಲ್ಲೆ ಮಾಡೋಕ್ಕೆ ಬಂದರು, ಅವರನ್ನು ನೀವೇನು ಮಾಡಲೇ ಇಲ್ಲ. BJP ದೂರು ಕೊಟ್ಟ 5 ದಿನಗಳ ನಂತರ FIR, ಇವತ್ತು 5 ದಿನಗಳ ನಂತರ. ಆ್ಯಂಡ್ 5 ದಿನಗಳ ಬಳಿಕ ಅನಾಮಧೇಯರ ಮೇಲೆ FIR ದಾಖಲು. ಅನಾಮಧೇಯರು ಅಂತಂದರೆ ಪಾಪ ಕ್ಯಾನೈ PNI ಗ್ಲಾಸ್ ಪೊಡ್ಡಲ್ಲ ಅಂತ ಒಂದು ಇನ್ನೀಗ ಅದೇ ಮಾತಿದೆಯಲ್ಲ, ತಿಂದಿಲ್ಲ ಉಂಡಿಲ್ಲ ಸಿಕ್ಕಾಕೊಂಡ್ಬಿಟ್ಟ ಅಂತ ಹೇಳ್ದಂಗೆ ಯಾರನ್ನೋ 4 ಜನನ ಕರೆದ್ಬಿಟ್ಟು FIR ಹಾಕ್ತಿದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಅಂದರೆ ಯಾರು ಸಂಬಂಧಪಟ್ಟವರು? ಪೊಲೀಸ್ FIRನಲ್ಲಿ ಸಚಿವೆ ಆಪ್ತ ಸಂಗನಗೌಡ ಹೆಸರಿಲ್ಲ. ಸಂಗನಗೌಡ ಮೊನ್ನೆಯಿಂದ ಹೇಳ್ತಾ ಇದ್ದೀನಿ, ಅವನು ಒಳ್ಳೆ ಕೋತಿ ಯಾರ್ದಂಗೆ ಆಡ್ತಾ ಇದ್ದ ಗೊತ್ತಾ, ಆ ಗೇಟ್ ಹತ್ರ. ಆ ಕಾಲು ಎತ್ತೋದೇನು, ಮತ್ತೊಂದೇನು, ಹೊಡೆಯೋಕ್ಕೆ ಬಂದದ್ದೇನು, ನಿಮ್ಗೆ ಆ ವಿಜುವಲ್ ತೋರಿಸ್ತೀನಿ ನಾನು ಸಾಧ್ಯ. ನೋಡಿದ್ರಲ್ಲ ನೀವು ಅವತ್ತು? CT ರವಿ ಹಿಂಗೆ ಬರ್ತಾರೆ, CT ರವಿ ಬರುವಾಗ ಒಂದು ಅಟ್ಯಾಕ್ ಆಗುತ್ತೆ ಆ ಕಡೆಯಿಂದ. ಆಗಿದ್ರೆ ಮಾರ್ಷಲ್ಗಳೇ ಮುಂದಕ್ಕೆ ಹೋಗ್ತಾರೆ, ಮಾರ್ಷಲ್ಗೆ ಮುಂದಕ್ಕೆ ಹೋಗಿ CT ರವಿನ ಹಿಂದಕ್ಕೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗ್ಬಿಟ್ಟು ಗೇಟಿಗೆ ಬೀಗ ಹಾಕ್ಬಿಡ್ತಾರೆ. ಆ ಗೇಟನ್ನು ಎಗರ್ತಾ ಇರ್ತಾನೋ, ಧಡಕ್ 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 ಅಂತೇಳಿ. ದ ಥಿಂಗ್ ಈಸ್, ಅವನು ಯಾರು ಹಲ್ಲೆ ಮಾಡೋಕ್ಕೆ? ಹೂ ಈಸ್ ಈ? ಅವನೇನು ಪೊಲೀಸ? ಸಂಗನಗೌಡ ಅಂದರೆ ಸಂಗನಗೌಡ, ಅವನೇನೋ ಸಂಗನಗೌಡ ಹಂಗಿರಬೇಕು. ಅವನ ಮೇಲೆ FIR ಇಲ್ಲವೇ ಇಲ್ಲ ಇಲ್ಲಿ. ಇದು BJPಗರ ಆರೋಪ. ಕಾಟಾಚಾರಕ್ಕೆ ಅನಾಮಧೇಯರ ಮೇಲೆ FIR ಹಾಕಿದ್ರಾ? ಸಂಗನಗೌಡನ ಮೇಲೆ ಹಾಕಬೇಕಿತ್ತಲ್ಲ, ಕಾಣ್ತಾ ಇದೆಯಲ್ಲ ವಿಡಿಯೋ ಅಂತ. BNS 189 BNS ಅಂದರೆ ಈಗ ಹೊಸ ಕಾನೂನು ಬಂದಿದೆಯಲ್ಲ, ಮೊದಲೆಲ್ಲ IPC ಸೆಕ್ಷನ್ ಇತ್ತಲ್ಲ, ಈಗ ಹೋಗಿದೆ. ಅದು ಮುಂದೆ ಭಾರತ್ ಅಂತ ಬರುತ್ತೆ. BNS 189/2, 191/2, 190, 126/2 ಅಡಿ ದೂರು ದಾಖಲಾಗಿದೆ. ಯಾವುದೇ FSL ವರದಿ ಇಲ್ಲದೆ ಅರೆಸ್ಟ್ ಮಾಡಿದ್ದು ತಪ್ಪಲ್ವಾ ಅಂತ ಒಂದು ವಾದ. ರೂಲಿಂಗ್ ಮೀರಿದ ಪೊಲೀಸರ ವಿರುದ್ಧ ಕ್ರಮ ತೆಗೆದುಕೊಳ್ಳಲಿಲ್ಲ ಅಂತ ಮತ್ತೊಂದು. ಆಮೇಲೆ ಸುವರ್ಣಸೌಧದ ಒಳನುಗ್ಗಿದವರ ವಿರುದ್ಧ ಕ್ರಮ ತೆಗೆದುಕೊಂಡಿಲ್ಲ ಅಂತೇಳಿ ಮತ್ತೊಂದು. ಕಾಂಗ್ರೆಸ್ ಸರ್ಕಾರದಲ್ಲಿ ಬೇಕಾದಂಗೆ ಬಳಕೆ ಆಗ್ತಾ ಇದೆಯಾ ಕಾನೂನು ಅನ್ನುವಂಥ ಆರೋಪವನ್ನು BJP ಮಾಡ್ತಾರೆ. ಓಕೆ, ಈಗ ಒಂದು ಬ್ರೇಕ್ ಆದ ನಂತರ ನೋಡಿ ಆ ದೃಶ್ಯವನ್ನು ತೋರಿಸ್ಬಿಡ್ತೀನಿ ನಿಮಗೆ ನಾನು. ನೋಡಿ, ಸಂಗನಗೌಡ ಅಂದರೆ ಇವನೇ.